ಕಡಲೆಬೇಳೆ ಎಷ್ಟು ಹಾಕ್ಬೇಕಮ್ಮ? ಲೋಟ. ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರ್ಕೋಬೇಕಾಗುತ್ತೆ. ಬೇಕೇ ಬೇಕು. 10-15 ನಿಮಿಷ. ಕಡಲೆಬೇಳೆಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಂಗಲ್ಲ ಹುರಿಯೋದು, ತೋರಿಸ್ತೀನಿ. ಅಲ್ಲಾಡಿಸ್ತಾ ಇರೋದಲ್ಲ, ಮೇಲೆ ಕೆಳಗಡೆ ಮಾಡ್ತಾ ಇರ್ಬೇಕು. ನೋಡಿ ಕಲರ್ ಬರ್ತಾ ಇದೆಯಲ್ಲ. ನೋಡಿ ಈ ತರ ಕಲರ್ ಬರ್ಬೇಕು. ಈ ಕಾಳಿದೆಲ್ಲ ಮಧ್ಯದಲ್ಲಿ ಹಂಗ ಬಂದ್ರೇನೆ ಚಟ್ನಿ ಪುಡಿ ಚೆನ್ನಾಗಿ ಎಲ್ಲ ಬೇಕು. ಇದು ಒಂದಕ್ಕೆ ಸ್ವಲ್ಪ ಒಂದು 20 ನಿಮಿಷ ಆದ್ರೆ ಬೇಕು. ಸ್ವಲ್ಪ ಹಾಕು ಬ್ಯಾಡಿಗೆ ಮೆಣಸಿನ್ಕಾಯಿ. ಬ್ಯಾಡಿಗೆ ಮೆಣಸಿನ್ಕಾಯಲ್ಲೇ ಮಾಡ್ತಾರೆ. ಖಾರ ಬೇಕಂದ್ರೆ ಗುಂಟೂರು ಮೆಣಸಿನ್ಕಾಯಿ ಒಂದ್ ಇಡಿ. ಐದು ನಿಮಿಷ ಚೆನ್ನಾಗಿ ದಪ್ಪ ಹುಣಸೆನ ಹುರ್ಕೋಬೇಕಮ್ಮ. ಇದು ಕೊಂಡ್ರೇನೆ ಒಳ್ಳೇದು. ಹಸಿದು ಹಾಕಿದ್ರೆ ಹಂಗೆ ಇಟ್ಕೊಂಡಿರ್ತೀವಲ್ಲ ಡಬ್ಬಿಗೆ ಹಾಕಿ, ಅದು ಬೇಗ ಕೆಟ್ಟೋಗಲ್ಲ ಹಿಂಗೆ ಹುರ್ಕೊಂಡ್ರೆ. ಲಾಸ್ಟ್ ಅಲ್ಲಿ ಕೊಬ್ಬರಿ ಎಷ್ಟು ಹಾಕಿದೆಯಮ್ಮ? ಕೊಬ್ಬರಿ 2 ಪೀಸ್ ಫುಲ್ಲು. ಫುಲ್ಲು 2 ಕೊಬ್ಬರಿ. ಗರಿ ಹಾಕ್ಬೇಕು. ಇದು ನೋಡಿ ಹಸಿದಿದೆ, ಇನ್ನ ಗರಿ ಹಾಕ್ಬೇಕು. ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೇನೆ ರುಚಿ ಬರೋದದು. ಒಂದು ಸ್ಪೂನು ಒಂದು ಸ್ವಲ್ಪ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಇದೆಯಲ್ಲ ಕೈ? ಬಿಸಿ ಇದೆ. ಸ್ವಲ್ಪ ಹೊತ್ತು ಹಿಂಗೆ ಎಲ್ಲ ಬೆರೆಸ್ಕೊಬೇಕು. ಬಿಸಿ ಇದ್ರೆ ನೋಡಿ ಇದ್ರಲ್ಲಿ ಹಿಂಗೆ. ನಾನು ಕಡಲೆಬೇಳೆ 1.5 ಹಾಕಿದ್ದೀನಿ. ಇಲ್ಲ 2 ಹಾಕ್ಬೋದು. 2 ಲೋಟ ಕಡಲೆಬೇಳೆ ಹಿಂಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಮಿಕ್ಸಿಗೆ ಹಾಕೋಬೇಕು. 2 ಲೋಟ ಕೊಬ್ಬರಿ ಕಡಲೆಬೇಳೆ ಹಾಕೊಂಡ್ರೆ 2 ಕೊಬ್ಬರಿ ಹಾಕೊಬೇಕು. 2 ಉಂಡೆ ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ ಇಷ್ಟ ಇಲ್ಲ, ತುಂಬಾ ಇಷ್ಟ ಇಲ್ಲ ಅಂದ್ರೆ ಕಮ್ಮಿ ಹಾಕೊಬೇಕು. ಇಲ್ಲ ಕೊಬ್ಬರಿ ನನ್ಗೆ ಇಷ್ಟ ಅಂದ್ರೆ 2 ಉಂಡೆ ಹಾಕೋಬೇಕು. ಇಲ್ಲ ಅಂದ್ರೆ 1.5 ಹಾಕೊಬಹುದು. ಇಲ್ಲಾಂದ್ರೆ ಬೇಡ. ಹಿಂಗ ಹಾಕಿದ್ರೆ ಗ್ಯಾಸ್ ಆಗಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ವಾವ್, ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ.